ಚಿತ್ತಾಪುರ ಆರ್ಎಸ್ಎಸ್ ಪಥಸಂಚಲನ ವಿಚಾರ ಕೋರ್ಟ್ ಮೆಟ್ಟಿಲೇರಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ತಹಶೀಲ್ದಾರ್ ಪಥಸಂಚಲನಕ್ಕೆ ನಿರಾಕರಿಸಿದ ಕಾರಣಕ್ಕಾಗಿ ಇದನ್ನ ಪ್ರಶ್ನೆ ಮಾಡಿ ಆರ್ಎಸ್ಎಸ್ನವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ನ್ಯಾಯಾಲಯಕ್ಕೆ. ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಅರ್ಜಿ ವಿಚಾರಣೆ ಆಗುತ್ತೆ. ಕೋರ್ಟ್ ಆದೇಶದ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. ಕೋರ್ಟ್ ಪರವಾನಗಿ ನೀಡಲಿದೆ ಎನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಆರ್ಎಸ್ಎಸ್ನ ಕಾರ್ಯಕರ್ತರು. ಹಾಗೆಯೇ ಚಿತ್ತಾಪುರದಲ್ಲಿ ಇವತ್ತು ಆರ್ಎಸ್ಎಸ್ನ ಪಥಸಂಚಲನ ನಡೀಬೇಕಿತ್ತು. ಇದಕ್ಕಾಗಿ ಆರ್ಎಸ್ಎಸ್ ಸಂಘಟನೆಯ ಸದಸ್ಯರು ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು. ಆದರೆ ಇದನ್ನು ನಿರಾಕರಿಸಿ ತಹಶೀಲ್ದಾರ್ ಆದೇಶವನ್ನು ಕೊಟ್ಟಿದ್ರು. ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ತಹಶೀಲ್ದಾರ್ ಆದೇಶವನ್ನು ಪ್ರಶ್ನಿಸಿ ಆರ್ಎಸ್ಎಸ್ ಮುಖಂಡರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕೋರ್ಟ್ ಆದೇಶದ ಮೇಲೆ ಎಲ್ಲರ ಕಣ್ಣಿದೆ. ಈಗ ಏನ್ ಆಗಬಹುದು ಅಂತೇಳಿ ಕೋರ್ಟ್ ಪರವಾನಗಿ ನೀಡಲಿದೆ ಎನ್ನುವಂಥ ವಿಶ್ವಾಸವನ್ನ ಆರ್ಎಸ್ಎಸ್ನ ಮುಖಂಡರು ವ್ಯಕ್ತಪಡಿಸಿರುವಂಥದ್ದು. ಹಾಗೆಯೇ ಒಂದು ಕಡೆಯಲ್ಲಿ ಜಟಾಪಟಿ ಮೊನ್ನೆಯಿಂದ ಕೂಡ ನಡೀತಾ ಇದೆ. ಏನಕ್ಕಂತ ಹೇಳಿದ್ರೆ ಚಿತ್ತಾಪುರದಲ್ಲಿ ಭಗವಧ್ವಜ ಅಥವಾ ಬ್ಯಾನರ್ ಹೀಗೆ ಬೇರೆ ಬೇರೆ ರೀತಿಯಾಗಿ ಆರ್ಎಸ್ಎಸ್ನವರು ತಯಾರಿಯನ್ನು ಮಾಡಿಕೊಂಡಾಗ, ತಮ್ಮ ಪಥಸಂಚಲನ ಕಾರ್ಯಕ್ರಮಕ್ಕಾಗಿ ತಯಾರಿಯನ್ನು ಮಾಡಿಕೊಂಡಾಗ ಯಾವುದೇ ಅನುಮತಿಯನ್ನು ಪಡೆದೇ ಬ್ಯಾನರ್ಗಳನ್ನು ಹಾಕಲಾಗಿದೆ, ಬಂಟಿಂಗ್ಸ್ಗಳನ್ನು ಹಾಕಲಾಗಿದೆ, ಭಗವಧ್ವಜ ಕಟ್ಟಿದ್ದಾರೆ, ಅವರೆಲ್ಲ ಕೇಸರಿ ಬಾವುಟವನ್ನು ಕಟ್ಟಿದ್ದಾರೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದ್ದಂತೆ ಅಲ್ಲಿನ ಸ್ಥಳೀಯ ಆಡಳಿತದವರು ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡಿದರು. ಏನು ಭಗವಧ್ವಜ ಕಟ್ಟಿದ್ರು ಅದನ್ನು ಇಳಿಸಿದ್ರು. ಆ ನಂತರದಲ್ಲಿ ಕೇಸರಿ ಧ್ವಜಗಳೇನಿತ್ತು ಅದನ್ನೆಲ್ಲವನ್ನು ಸಿಬ್ಬಂದಿ ತೆರವುಗೊಳಿಸಿದ್ರು. ಅದಾದ ಮೇಲೆ ಸ್ಥಳೀಯ ಆಡಳಿತದ ನಿರ್ಧಾರ ಏನಾಗಿರುತ್ತೆ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿತ್ತು. ಆದರೆ ತಹಶೀಲ್ದಾರ್ ಪಥಸಂಚಲನ ಮಾಡಬೇಡಿ ಅಂತೇಳಿ ಆದೇಶವನ್ನು ಕೊಟ್ಟಿರುವಂಥ ಕಾರಣಕ್ಕಾಗಿ ಅಂತ ಹೇಳಿದ್ರೆ ಸ್ಥಳೀಯ ಆಡಳಿತದಿಂದ ಅನುಮತಿ ಸಿಕ್ಕಿಲ್ಲ ಆರ್ಎಸ್ಎಸ್ನ ಸದಸ್ಯರಿಗೆ ಪಥಸಂಚಲನ ಮಾಡೋಕ್ಕೆ. ಹೀಗಾಗಿ ಅವರು ಕೋರ್ಟ್ನ ಮೆಟ್ಟಿಲೇರಿದ್ದಾರೆ. ಕಾದು ನೋಡಬೇಕು. ನ್ಯಾಯಾಲಯದ ಆದೇಶ ಎಲ್ಲರೂ ಕೂಡ ತಲೆ ಬಾಗಲೇಬೇಕಾಗತ್ತೆ. ಸದ್ಯ ಆರ್ಎಸ್ಎಸ್ನ ಕಾರ್ಯಕರ್ತರು ಒಂದು ಭರವಸೆಯನ್ನು ಇಟ್ಕೊಂಡಿದ್ದಾರೆ. ನ್ಯಾಯಾಲಯದ ಆದೇಶ ನಮ್ಮ ಪರವಾಗಿ ಬರಬಹುದು ಎನ್ನುವಂಥ ನಿಟ್ಟಿನಲ್ಲಿ. ಕೋರ್ಟ್ ಮೆಟ್ಟಿಲೇರಿದೆ ಚಿತ್ತಾಪುರ ಆರ್ಎಸ್ಎಸ್ ಪಥಸಂಚಲನ ವಿಚಾರ ಎನ್ನುವುದಾಗಿ ನಾನು ಹೇಳ್ತಾ ಇದ್ದೆ. ಇದರ ಹಿನ್ನೆಲೆ ಎಷ್ಟೆಲ್ಲ ಜಟಾಪಟಿ ಆಗಿತ್ತು ಎನ್ನುವಂಥ ವಿಚಾರವನ್ನು ಕೂಡ ನೀವು ಗಮನಿಸಬೇಕಾಗತ್ತೆ. ಈಗಾಗಲೇ ಸರ್ಕಾರಿ ಜಾಗಗಳಲ್ಲಿ ಖಾಸಗಿ ಸಂಘ ಸಂಸ್ಥೆಗಳು ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದ್ರು ಸ್ಥಳೀಯ ಆಡಳಿತದಿಂದ ಅನುಮತಿಯನ್ನು ಪಡೆಯುವಂಥದ್ದು ಕಡ್ಡಾಯ ಅಂತೇಳಿ ಸರ್ಕಾರ ಕೂಡ ಆದೇಶ ಹೊರಡಿಸಿದೆ. ಆದರೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ನ ಕಾರ್ಯಕರ್ತರು ಈ ಪಥಸಂಚಲನ ಮಾಡಬೇಕು ಅಂತ ಅಂದುಕೊಂಡ್ರಲ್ಲ, ಈ ಕಾರ್ಯಕ್ರಮಕ್ಕಾಗಿ ಅಥವಾ ಈ ಪಥಸಂಚಲನಕ್ಕೆ ಅನುಮತಿಯನ್ನು ಪಡೆದಿಲ್ಲ, ಸ್ಥಳೀಯ ಆಡಳಿತದಿಂದ ಅನುಮತಿಯನ್ನು ಪಡೆದಿಲ್ಲ ಎನ್ನುವಂಥ ಆರೋಪ. ಅದಾದ ಮೇಲೆ ಸ್ಥಳೀಯ ಆಡಳಿತದವರು ಕೂಡ ಇವರಿಗೆ ಅನುಮತಿಯನ್ನು ನಿರಾಕರಿಸಿದ್ದಾರೆ. ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದರು. ಹಾಗೆಯೇ ಇಲ್ಲಿ ತಹಶೀಲ್ದಾರ್ ಪಥಸಂಚಲನವನ್ನು ಇದಕ್ಕೆ ಅನುಮತಿ ಕೊಡೋದಕ್ಕೆ ನಿರಾಕರಿಸಿದ್ರು. ಅದಾದ ಮೇಲೆ ಆಗ್ತಾ ಇರುವಂಥ ಜಟಾಪಟಿ ಆರ್ಎಸ್ಎಸ್ನ ಕಾರ್ಯಕರ್ತರು ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ. ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಅರ್ಜಿಯ ವಿಚಾರಣೆ ಆದ ಮೇಲೆ ನ್ಯಾಯಾಲಯದ ನಿರ್ದೇಶನ ಏನಿರುತ್ತೆ, ನ್ಯಾಯಾಲಯದ ಆದೇಶ ಏನಿರುತ್ತೆ ಅದನ್ನು ಪಾಲಿಸುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಆ ನಿಟ್ಟಿನಲ್ಲೂ ಕೂಡ ಈಗ ಆರ್ಎಸ್ಎಸ್ನ ಕಾರ್ಯಕರ್ತರು ಭರವಸೆಯನ್ನು ಇಟ್ಕೊಂಡಿದ್ದಾರೆ. ನಮ್ಮ ಪರವಾಗಿ ಆದೇಶ ಬರಬಹುದು ಅಂತೇಳಿ ಕೋರ್ಟ್ ಪರವಾನಗಿಯನ್ನು ನೀಡಲಿದೆ ಎನ್ನುವಂಥ ವಿಶ್ವಾಸ. ಅಂತ ಹೇಳಿದ್ರೆ ಇವರ ಪಥಸಂಚಲನ ಕಾರ್ಯಕ್ರಮಕ್ಕಾಗಿ ನ್ಯಾಯಾಲಯದಿಂದ ಪರವಾನಗಿ ಬರಬಹುದು, ಅನುಮತಿಯನ್ನು ಕೊಡಬಹುದು. ನ್ಯಾಯಾಲಯ ಮಾರ್ಗದರ್ಶನದಲ್ಲಿ ಅನುಮತಿಯನ್ನು ಕೊಡಬಹುದು ಎನ್ನುವಂಥದ್ದಾಗೂ ಕೂಡ ಭರವಸೆಯನ್ನು ಇಟ್ಕೊಂಡಿದ್ದಾರೆ. ಹಾಗೆಯೇ ಆರ್ಎಸ್ಎಸ್ಗೆ 100 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಪಥಸಂಚಲನವನ್ನು ಹಾಗೆಯೇ ಆರ್ಎಸ್ಎಸ್ನ ಕಾರ್ಯಕರ್ತರು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಕಳೆದ ಕೆಲ ದಿನಗಳಿಂದ ಈ ಕಾರ್ಯಕ್ರಮ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಾಗಿರ್ಬೋದು, ದೇಶದ ಬೇರೆ ಬೇರೆ ಭಾಗಗಳಲ್ಲಾಗಿರ್ಬೋದು ನಡ್ಕೊಂಡು ಬರ್ತಾ ಇದೆ. ಅದರಂತೆ ಚಿತ್ತಾಪುರದಲ್ಲಿ ಇವತ್ತು ಆರ್ಎಸ್ಎಸ್ನ ಕಾರ್ಯಕರ್ತರು ಪಥಸಂಚಲನ ಮಾಡಬೇಕಿತ್ತು. ಆದರೆ ಸ್ಥಳೀಯ ಆಡಳಿತದವರು ಅನುಮತಿಯನ್ನು ಕೊಟ್ಟಿಲ್ಲ. ಹೀಗಾಗಿ ಅವರು ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ. ನ್ಯಾಯಾಲಯದ ಮೆಟ್ಟಿಲ್ ಏರಿ ಆಗಿದೆ. ಇನ್ನು ಅರ್ಜಿ ವಿಚಾರಣೆ ಆದ ಬಳಿಕ ಏನಾಗುತ್ತೆ ಎನ್ನುವುದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಕಲಬುರಗಿ ಜಿಲ್ಲೆಯ ಪ್ರತಿನಿಧಿ ಸಿದ್ದು ಸಾತಿಹಾಳ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಿದ್ದು, ಒಂದ್ ಕಡೆಯಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಜಟಾಪಟಿ ಜೋರಾಗಿತ್ತು. ತಹಶೀಲ್ದಾರ್ ಅನುಮತಿಯನ್ನು ನಿರಾಕರಿಸಿದ್ರು. ಈಗ ನ್ಯಾಯಾಲಯದಲ್ಲಿ ಏನಾಗಬಹುದು ಸಿದ್ದು? ಸಿದ್ದು, ಅನ್ಮ್ಯೂಟ್ ಮಾಡಿ ಮಾತಾಡಬಹುದಾ?
ಸಂಪತ್ ಕೇಳ್ತಾ ಇದ್ದಾನ? ಅನ್ಮ್ಯೂಟ್ ಮಾಡಿ ನೋಡಿ. ಎಸ್ ಕಂಟಿನ್ಯೂ ಮಾಡಿ. ಓಕೆ. ಸಂಪತ್ ಏನಂದ್ರೆ ಏನು RSS ಪಥಸಂಚಲನ ಸಂಬಂಧಪಟ್ಟಾಗೆ ಚಿತ್ತಾಪುರದಲ್ಲಿ ಇಂದು ನಡಿಬೇಕಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಏನು RSS ನವರು ನ್ಯಾಯಾಲಯದ ಮೆಟ್ಟಿಲೇರಿದ್ರು. ಯಾಕಂದ್ರೆ ಚಿತ್ತಾಪುರ ತಹಶೀಲ್ದಾರ್ ಈ ಒಂದು ಅನುಮತಿಯನ್ನು ನಿರಾಕರಣೆ ಮಾಡಿದ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಮೆಟ್ಟಿಲೇರಿದ್ರು. ಇಂದು ಬೆಂಗಳೂರಿನ ಹೈಕೋರ್ಟ್ ವಿಶೇಷ ಒಂದು ವಿಚಾರಣೆ ನಡೆಯಿತು. ಈ ವಿಚಾರಣೆಯಲ್ಲಿ ನವೆಂಬರ್ 2ಕ್ಕೆ ಈ ಒಂದು RSS ಪಥಸಂಚಲನ ಮಾಡ್ಲಿಕ್ಕೆ ಏನು ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಏನು ಪಥಸಂಚಲನ ನಡೆಯಲ್ಲ. ಯಾಕಂದ್ರೆ ವಿವಿಧ ಏನು ದಲಿತ ಪರ ಸಂಘಟನೆಗಳು ಏನು ದಲಿತ ಪ್ಯಾಂಥರ್ ಆಗಿರ್ಲಿ ಮತ್ತು ಬೇರೆ ಬೇರೆ ಸಂಘಟನೆಗಳು ಸಹಿತ ನಮಗೆ ಪಥಸಂಚಲನ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಒಂದು ಅನುಮತಿ ಕೊಡಬೇಕು ಅಂತ ಹೇಳಿ ಇವತ್ತಿನ ದಿನಾನೇ ಮನವಿ ಸಲ್ಲಿಸಿದ್ರು. ಆದ್ರೆ ಹೈಕೋರ್ಟ್ ಹೇಳಿರ್ತಕ್ಕಂಥದ್ದು ಅವರಿಗೆ ಬೇರೆ ಬೇರೆ ದಿನಾಂಕವನ್ನ ನಿಗದಿಪಡಿಸಿ ಅಂತ ಹೇಳಿದಾಗ ಏನು RSS ಮತ್ತು ಬಿಜೆಪಿ ಮುಖಂಡರು ಇರ್ತಕ್ಕಂಥದ್ದು ನಮಗೆ ನವೆಂಬರ್ 2ನೇ ತಾರೀಕಿಗೆ ದಿನವನ್ನ ನಿಗದಿಪಡಿಸಬೇಕು. ಮತ್ತು ನಾವು ಈ ಪ್ರದೇಶಗಳಲ್ಲಿ ಏನು ರೂಟ್ ಮ್ಯಾಪ್ಸ್ ಇರುತ್ತೆ, ಈ ರೀತಿ ಪಥಸಂಚಲನ ಈ ಪ್ರದೇಶದಲ್ಲಿ ಈ ರಸ್ತೆಗಳಲ್ಲಿ ನಮ್ಮ ಪಥಸಂಚಲನ ಸಾಗುತ್ತೆ ಅಂತಕ್ಕಂಥ ಮಾಹಿತಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಜೊತೆಗೆ ಇನ್ನೊಂದು ಹೈಕೋರ್ಟ್ ಹೇಳಿರ್ತಕ್ಕಂಥದ್ದು ಕಲಬುರಗಿ ಜಿಲ್ಲಾಧಿಕಾರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಸ್ಪಷ್ಟನೆ ಕೊಡಬೇಕು. ಯಾವ ರೀತಿ ಅವರು ಮನವಿ ಕೊಟ್ಟಿದ್ದಾರೆ ಅದೇ ರೀತಿ ಜಿಲ್ಲಾಧಿಕಾರಿ ಸಹ ಕೋರ್ಟ್ಗೆ ಒಂದು ಸಬ್ಮಿಟ್ ಮಾಡಬೇಕು, ಎಲ್ಲೆಲ್ಲಿ RSS ಪಥಸಂಚಲನ ನಡೆಯುತ್ತೆ ಅಂತ. ಇದೇ ರೀತಿ ಬೇರೆ ಬೇರೆ ಸಂಘಟನೆಯವರು ಯಾವ್ಯಾವ ಮಾಡ್ತಾ ಆ ಒಂದು ಮಾಹಿತಿ ಸಹಿತ ಕೋರ್ಟ್ಗೆ ಸಲ್ಲಿಕೆ ಮಾಡಬೇಕು ಅಂತಕ್ಕಂಥ ನಿರ್ದೇಶನ ನೀಡುವ ಮೂಲಕ ಈ ಒಂದು ಪ್ರಕರಣಕ್ಕೆ ಕೋರ್ಟ್ ತೆರೆಯಾಗಿರ್ತಕ್ಕಂಥದ್ದು. ಯಾಕಂದ್ರೆ ಸಾಕಷ್ಟು ರಾಜಕೀಯ ಜಟಾಪಟಿಗೆ ಈ ಒಂದು ಪ್ರಕರಣ ಏನು RSS ಪಥಸಂಚಲನ ಕಾರಣವಾಗಿತ್ತು. ಇಡೀ ರಾಜ್ಯಾದ್ಯಂತ ಏನು ಪ್ರಿಯಾಂಕ್ ಖರ್ಗೆ ಸೇರಿದಂತೆ ರಾಜ್ಯ ಸರ್ಕಾರವು ಸಹಿತ ಬೇರೆ ಬೇರೆ ಸಂಘಟನೆಗಳಿಗೆ ಯಾವುದೇ ರೀತಿ ಪರವಾನಗಿ ಇಲ್ಲದೇನೆ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಚಟುವಟಿಕೆ ನಡೆಸಬಾರದು ಅಂತಕ್ಕಂಥ ನಿರ್ಬಂಧವನ್ನು ನಿನ್ನೆ ಆದೇಶವೂ ಸಹಿತ ಹೊರಸಲಾಗಿತ್ತು. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನವೆಂಬರ್ 2ಕ್ಕೆ RSS ಪಥಸಂಚಲನ ನಡೆಯಲಿದೆ. ಸಂಪತ್. ಥ್ಯಾಂಕ್ ಯು ಸಿದ್ದು ಸಾತ್ಯಾಳ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.